ಸಕಲೇಶಪುರದ ಚೆಸ್ಕಾಂ ಎಡಬ್ಲ್ಯೂ ಆಡಿದ್ದೇ ಆಟ ಇಲ್ಲಿ ಅಕ್ರಮ ಸಂಪರ್ಕ ಭ್ರಷ್ಟಾಚಾರ. ಸಕಲೇಶಪುರದ ಚೆಸ್ಕಾಂ ಎಡಬ್ಲ್ಯೂ ಆಡಿದ್ದೇ ಆಟ. ಸಕಲೇಶಪುರದ ಎಸ್ಪಿ ಒಜ್ವಾಲ್ ಅಂಗಡಿ ಎದುರಿನ ಅನಧಿಕೃತ ಶೆಡ್ಗೆ ಕರೆ. ಇದು ಅಕ್ರಮ ಶೆಡ್, ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಎಂದು ಚೆಸ್ಕಾಂ ಎಡಬ್ಲ್ಯೂಗೆ ಪತ್ರ. ಚೆಸ್ಕಾಂ ಕಾ ಮತ್ತು ಪಾ ವಿಭಾಗದ ಆದರೆ ಈ ಪತ್ರ ಬರೆದು 2 ತಿಂಗಳು ಆದರೂ ಅನಧಿಕೃತ ಶೆಡ್ನ ವಿದ್ಯುತ್ ಸಂಪರ್ಕ ಇಲ್ಲ. ಬದಲಾಗಿ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು. ಸಕಲೇಶಪುರದ ಬಿಎಂ ರಸ್ತೆಯಲ್ಲಿ ಯೋಜನಾ ಪ್ರಾಧಿಕಾರದಿಂದ ಲಿಖಿತ ನಿರ್ದೇಶನ ಬಂದರೆ ಚೆಸ್ಕಾಂ ಪಾಲಿಸಬೇಕು. ಆದರೆ ಇಲ್ಲಿನ ಚೆಸ್ಕಾಂ ಎಡಬ್ಲ್ಯೂ ಮಾತ್ರ ಇದ್ಯಾವುದನ್ನ ಪಾಲಿಸ್ತಿಲ್ಲ. ಇದು ಸಿಇಐಜಿ ನಿಯಮ 4.3 ರ ಸ್ಪಷ್ಟ ಉಲ್ಲಂಘನೆ. ಭ್ರಷ್ಟಾಚಾರ ಆರೋಪ ಹೊತ್ತ ಸಕಲೇಶಪುರ ಚೆಸ್ಕಾಂ ಎಡಬ್ಲ್ಯೂ ಒಜ್ವಾಲ್ ಅಂಗಡಿ ಎದುರಿನ ಅನಧಿಕೃತ ಶೆಡ್ಗೆ ಪವರ್ ಕಟ್ ಮಾಡುತ್ತಾ ಚೆಸ್ಕಾಂ. ಸಕಲೇಶಪುರದ ಚೆಸ್ಕಾಂ ಎಡಬ್ಲ್ಯೂ ಆಡಿದ್ದೇ ಆಟ, ಅಕ್ರಮ ಸಂಪರ್ಕ ಭ್ರಷ್ಟಾಚಾರ. ಸಕಲೇಶಪುರದ ಎಸ್ಪಿ ಒಜ್ವಾಲ್ ಅಂಗಡಿ ಎದುರು ಇರುವಂತಹ ಅಕ್ರಮ ಶೆಡ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಎಂದು ಚೆಸ್ಕಾಂಗೆ ಎಡಬ್ಲ್ಯೂ ಪತ್ರ. ಚೆಸ್ಕಾಂ ಕಾ ಮತ್ತು ಪಾ ವಿಭಾಗದ ಎಡಬ್ಲ್ಯೂಗೆ ಸಕಲೇಶಪುರ ಯೋಜನಾ ಪ್ರಾಧಿಕಾರದ ಪತ್ರ. ಆದರೆ ಈ ಪತ್ರ ಬರೆದು 2 ತಿಂಗಳಾದರೂ ಅನಧಿಕೃತ ಶೆಡ್ನ ವಿದ್ಯುತ್ ಸಂಪರ್ಕ ಕಡಿತ ಆಗಿಲ್ಲ. ಬದಲಾಗಿ ಕಾನೂನು ಬಾಹಿರವಾಗಿ ಟಿಪಿ ಸಂಪರ್ಕ ನೀಡಿರುವ ಚೆಸ್ಕಾಂ ಎಡಬ್ಲ್ಯೂ ಸಕಲೇಶಪುರದ ಬಿಎಂ ರಸ್ತೆಯ ಒಜ್ವಾಲ್ ಸ್ಟೋರ್ ಎದುರಿಗೆ ಇರುವಂತಹ ಅಕ್ರಮ ಶೆಡ್. ಯೋಜನಾ ಪ್ರಾಧಿಕಾರದಿಂದ ಲಿಖಿತ ನಿರ್ದೇಶನ ಬಂದರೆ ಚೆಸ್ಕಾಂ ಪಾಲಿಸಬೇಕು. ಬಟ್ ಇಲ್ಲಿ ಇದರ ಚೆಸ್ಕಾಂ ಎಡಬ್ಲ್ಯೂ ಮಾತ್ರ ಇದ್ಯಾವುದನ್ನ ಕೂಡ ಪಾಲನೆ ಮಾಡ್ತಾ ಇಲ್ಲ. ಇದು ಸಿಇಐಜಿ ನಿಯಮ 4.3 ರ ಸ್ಪಷ್ಟ ಉಲ್ಲಂಘನೆ. ಭ್ರಷ್ಟಾಚಾರ ಆರೋಪ ಹೊತ್ತ ಸಕಲೇಶಪುರ ಚೆಸ್ಕಾಂ ಎಡಬ್ಲ್ಯೂ ವಿರುದ್ಧ ಕ್ರಮ ಆಗುತ್ತಾ? ಒಜ್ವಾಲ್ ಅಂಗಡಿ ಎದುರಿನ ಅನಧಿಕೃತ ಶೆಡ್ಗೆ ಪವರ್ ಕಟ್ ಮಾಡುತ್ತಾ ಚೆಸ್ಕಾಂ? ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ರೀತಿಯಲ್ಲಿ ಎಲ್ಲೆಡೆ ಕೂಡ ಅಕ್ರಮ ನಡೀತಾ ಇದೆ ಅಂತ ಅಂದ್ರೆ ಬೆಂಗಳೂರಿನಲ್ಲೂ ಕೂಡ ನಾವು ಇತ್ತೀಚೆಗೆ ಗಮನಿಸಿದ್ವಿ. ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಅಕ್ರಮವಾಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಕ್ರಮ ಶೆಡ್ಗೆ ಅಲ್ಲಿ ಕರೆಂಟ್ ಅನ್ನ ಸಪ್ಲೈ ಮಾಡಿರುವಂಥದ್ದು. ಅನಧಿಕೃತ ಶೆಡ್ನ ವಿದ್ಯುತ್ ಸಂಪರ್ಕ ಕಡಿತ ಇಲ್ಲ ಇಲ್ಲಿ. ಬದಲಾಗಿ ಕಾನೂನು ಬಾಹಿರವಾಗಿ ಟಿಪಿ ಸಂಪರ್ಕ ನೀಡಿರುವಂಥ ಚೆಸ್ಕಾಂ ಎಡಬ್ಲ್ಯೂ ಸಕಲೇಶಪುರದ ಬಿಎಂ ರಸ್ತೆಯ ಒಜ್ವಾಲ್ ಸ್ಟೋರ್ ಎದುರು ಇರುವಂತಹ ಅಕ್ರಮ ಶೆಡ್ ಇದು. ಯೋಜನಾ ಪ್ರಾಧಿಕಾರದಿಂದ ಲಿಖಿತ ನಿರ್ದೇಶನ ಬಂದರೆ ಚೆಸ್ಕಾಂ ಪಾಲಿಸಬೇಕು. ಬಟ್ ಇಲ್ಲಿ ಪಾಲನೆ ಆಗಿಲ್ಲ. ಎಡಬ್ಲ್ಯೂ ಇದ್ಯಾವುದನ್ನು ಕೂಡ ಪಾಲಿಸ್ತಾ ಇಲ್ಲ. ಚೆಸ್ಕಾಂ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ? ಭ್ರಷ್ಟಾಚಾರ ಆರೋಪ ಹೊತ್ತ ಸಕಲೇಶಪುರ ಚೆಸ್ಕಾಂ ಎಡಬ್ಲ್ಯೂ ವಿರುದ್ಧ ಕ್ರಮ ಆಗುತ್ತಾ? ಒಜ್ವಾಲ್ ಅಂಗಡಿ ಎದುರಿನ ಅನಧಿಕೃತ ಶೆಡ್ಗೆ ಪವರ್ ಕಟ್ ಮಾಡುತ್ತಾ? ಯಾವ ರೀತಿಯಾಗಿ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಆಗಿರುವಂಥದ್ದು. ಅಕ್ರಮ ಶೆಡ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಎಂದು ಚೆಸ್ಕಾಂ ಎಡಬ್ಲ್ಯೂಗೆ ಪತ್ರ ಆಗಿದೆ. ಆದರೆ ಚೆಸ್ಕಾಂ ಕಾ ಮತ್ತು ಪಾ ವಿಭಾಗದ ಎಡಬ್ಲ್ಯೂಗೆ ಸಕಲೇಶಪುರ ಯೋಜನಾ ಪ್ರಾಧಿಕಾರದ ಪತ್ರ. ಈ ಪತ್ರ ಬರೆದು 2 ತಿಂಗಳಾದರೂ ಸಹಿತ ಯಾವುದೇ ರೀತಿಯಾದಂಥ ಆಕ್ಷನ್ನೇ ಇಲ್ಲ. ಇಲ್ಲಿ ಆಕ್ಷನ್ನೇ ಆಗ್ತಾ ಇಲ್ಲ. ಎಡಬ್ಲ್ಯೂ ವಿರುದ್ಧ ಕ್ರಮ ಆಗಬೇಕು. ಅಕ್ರಮವಾಗಿ ಶೆಡ್ಗೆ ಅಲ್ಲಿ ಏನು ಕರೆಂಟನ್ನು ಕೊಟ್ಟಿದ್ದಾರಲ್ಲ ಅದರ ವಿರುದ್ಧ ಒಂದು ಕ್ರಮ ಆಗಬೇಕು. ಇಷ್ಟೆಲ್ಲ ಇನ್ನೂ ಹುಡುಕ್ತಾ ಹೋದ್ರೆ ಎಷ್ಟೆಲ್ಲ ಬೆಳಕಿಗೆ ಬರ್ತಾವೋ ಕರ್ನಾಟಕದಲ್ಲಿ. ಬೆಂಗಳೂರಿನಲ್ಲೇ ನಾವು ಇತ್ತೀಚೆಗೆ ಗಮನಿಸಿದ್ವಿ. ಇದು ಸಕಲೇಶಪುರದ ಚೆಸ್ಕಾಂ ಎಡಬ್ಲ್ಯೂ ಮಾಡಿರುವಂಥ ಎಡವಟ್ಟಿದು. ಇವರಿಗೆ ಸಂಬಳ ಮಾತ್ರ ಅಲ್ಲ, ಗಿಂಬಳನೂ ಸಿಗುತ್ತೆ. ಹೆಂಗೋ ಬರುತ್ತಲ್ಲ ಏನೋ ಒಂದು, ಯಾರಪ್ಪಂದಿದೆ ಏನಿದೆ ಕೊಡೋಣ, ಹೋದರೆ ಸರ್ಕಾರದ್ದು ಹೋಗುತ್ತೆ, ನಮ್ದೇನು ಹೋಗುತ್ತೆ, ನಮಗೆ ಕೈ ತುಂಬ ಸಿಗುತ್ತೆ ಗಿಂಬಳ ಅನ್ನುವಂಥದ್ದು ಇಲ್ಲಿ ನಡೀತಾ ಇರುವಂಥ ಆಟ. ಬಟ್ ಎಡಬ್ಲ್ಯೂ ವಿರುದ್ಧ ಕ್ರಮ ಆಗುತ್ತಾ? ಕಾದ್ ನೋಡಬೇಕು. ಏನೆಲ್ಲ ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರ, ಇದನ್ನು ಗಮನಿಸಬೇಕು. ಅಲ್ಲಿರುವಂಥ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಒದಗಿಸಬೇಕು.